ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಡೆಸಿದ ಹೋರಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಲಿತ ಸಚಿವರ ವಿರುದ್ಧ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇರುವಂತದ್ದು ಇನ್ನು ಷಡ್ಯಂತ್ರ ಅಂತ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದ ಚಿತ್ರದುರ್ಗದಲ್ಲಿ ಮಜಿನ ಮೆರವಣಿಗೆ ನಡೆಸಲಾಯಿತು. ಪಂಜಿನ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಶಾಸಕರು ಮತ್ತು ಜನಾರ್ದನ ರೆಡ್ಡಿ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತ ಹಾಕ್ತಾ ಇರುವಂತದ್ದು. ನಾಗೇಂದ್ರ ತಮ್ಮ ವಿರುದ್ಧ ವಾಲ್ಮೀಕಿ ಹಗರಣ ಕೇಳಿ ಬಂದ ಬೆನ್ನಲ್ಲೇ ರಾಜೀನಾಮೆ ನೀಡಿದ್ರು. ಈಗ ಅವರು ಜಾಮೀನಿನ ಮೇಲೆ ಹೊರಬಂದು ಮತ್ತೆ ಮಂತ್ರಿ ಆಗಿದ್ದಾರೆ. ಒಬ್ಬ ದಲಿತ ಶಾಸಕ ಮಂತ್ರಿ ಆಗಿರುವುದನ್ನ ವಿಜೇಂದ್ರಗೆ ಸಹಿಸಲು ಆಗ್ತಾ ಇಲ್ಲ. ಹಾಗಾಗಿ ಜನಾರ್ದನ ರೆಡ್ಡಿ ಕುಮ್ಮಕ್ಕಿನಿಂದ ಎಸ್ಟಿಗಳ ನಿಮ್ಮ ತಂದೆಯವರ ಚೋಟ ಸೈನ್ ಮಾಡಿ ಕೂಡ ನೀವು ಲಂಚ ಪಡಿತೀರಿ. ಈ ರೀತಿ ಹಗರಣಗಳು ನಿಮ್ಮ ಮೇಲೆ ಇದೆ. ಇದನ್ನು ಬಿಟ್ಟು ಕ್ಷುಲ್ಲಕ ಕಾರಣಕ್ಕೆ ದಲಿತ ನಾಯಕ, ಪ್ರಶ್ನಾತೀತ ನಾಯಕ ಬಿ ನಾಗೇಂದ್ರರವರ ಮೇಲೆ ಆರೋಪ ಮಾಡ್ತಿದ್ದೀರಿ. ಜೊತೆಗೆ ರಾಮುಲು ಇವ್ರನ್ನ ಎಸ್ ಟಿ ಮೋರ್ಚಾವನ್ನು ಎತ್ತಿಕಟ್ಟಿ ನೀವು ನಾಟಕ ಆಡ್ತಿದ್ದೀರಿ. ಇಲ್ಲಿಗೆ ಬಿಡಬೇಕು. ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ. ಒಂದು ವಿಜಯೇಂದ್ರನ ಒಂದು ಚಾಲೆಂಜ್ ಮಾಡ್ತೀನಿ ಇವತ್ತು. ಈ ಚಾಲೆಂಜ್ ಅವ್ರು ಅಕ್ಸೆಪ್ಟ್ ಮಾಡಬೇಕು. ಶಿಕಾರಿಪುರದಲ್ಲಿ ಅವ್ರು ನೆಕ್ಸ್ಟ್ ಚುನಾವಣೆ ನಿಂತು ಗೆದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ, ಭಾಗಿಯಾಗ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ 4-5 ಸಾವಿರ ಓಟಿನ ಈ ಸಲ ಗೆದ್ದಿದ್ದಾರೆ. ಅವ್ರಿಗೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಶಿಕಾರಿಪುರದಲ್ಲಿ ಎಲೆಕ್ಷನ್ ನಲ್ಲಿ ನಿಲ್ಲಲ್ಲ. ಆ ತಾಕತ್ತು, ದಮ್ಮು